ನಾನ್ ಜೈಲ್ ಅಂದ್ರೆ ಗೊತ್ತಿಲ್ಲ ಸರ್, ಏನೋ ಮಾಮೂಲಿ ಕರ್ಕೊಂಡು ಹೋಗ್ತಾರೆ, ಹಾ. ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಅಲ್ಲಿ ಇನ್ನೇನು ಮಾಮೂಲಿ ಏನೋ ಮನೇಲಿ ಇದ್ದಂಗೆ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಅಲ್ಲಿಗೆ ಹೋದ್ಮೇಲೆ ನಿಜ ಹೇಳ್ತೀನಿ, ಹನ್ನೆರಡಕ್ಕೆ ಹೆಚ್ಕೊಂಡಿದ್ದೀನಿ. 5 ದಿವಸ 3 ದಿವಸನ ಊಟ ಮಾಡಿಲ್ಲ ನಾನು ಒಳಗಡೆ. ಇಲ್ಲಿ ಹಂಗ ಅನ್ನಪೂರ್ಣೇಶ್ವರ ನಗರದಲ್ಲಿ ಇಲ್ಲೇ ಅನಿಸ್ತು, ಒಬ್ಬನೇ ಇದ್ದ ಕಸ್ಟಡಿಲಿ, ಓಕೆ ಏನು ಅನಿಸ್ತಿಲ್ಲ. ಅಲ್ಲಿಗೆ ಹೋಗ್ಬಿಟ್ನಲ್ಲ ಪರಪನಗರ, ಹಾ. ಅಯ್ಯೋ ಒಂದೊಂದು ದಿವಸನು ಈಗ ಅಕ್ಕಪಕ್ಕದವರೆಲ್ಲ ರಿಲೀಸ್ ಆಯ್ತಾ ಇದ್ರೆ ಹ್ಮ್. ನಿಮ್ ಕಡೆ ಬಂದ್ರ ರಿಲೀಸ್ ಅನ್ನೋರು, ನನ್ನ ಕಡೆಯವ್ರು ಇನ್ನೂ ಬಂದಿಲ್ಲ ಸರ್, ನಾನು ಇನ್ನೂ ರಿಲೀಸ್ ಇಲ್ಲ. ನೀವು ಈ ಹಾಸ್ಟೆಲ್ ಇದ್ದಾಗ ಮಕ್ಳು ನೋಡಕ್ ಬಂದಾಗ ನಿಮ್ಮ ಅಪ್ಪ ಅಮ್ಮ ಬಂದ್ರ ಅನ್ನೋ ತರ ಆಗುತ್ತಲ್ಲ, ಹೌದೌದು. ಹಂಗ ಆ ತರ ಫೀಲು. ಹ್ಮ್. ಇವತ್ತು ರಿಲೀಸ್ ಅಂತ ಬ್ಯಾಗ್ ತುಂಬ್ಕೊಳ್ತಾರಲ್ಲ, ಈಗ ನೀವು 20 ದಿವಸಕ್ಕೆ ರಿಲೀಸಾ? ಹೌದೌದು, ಬೇಲೆ ಆಗ್ಬಿಡುತ್ತೆ ನಮ್ದು ಅನ್ನೋರ. ಸೊ ನಮ್ದು ಯಾರೋ ಬರ್ತಾ ಇಲ್ವೇ ನಮ್ಮ ಕಡೆ ಯಾರು ಸರ್? ಹೋಗಿ ದಿವಸ ಕೇಳಿವಾರ ಪೊಲೀಸ್ನವ್ರು, ಸರ್ ನಮ್ಮ ಕಡೆ ಯಾರೋ ಬಂದಾರೋ ನೋಡಿ ಸರ್, ಮಿಸ್ ಆಗಿ ಏನಾರ ಹೋಗ್ಬಿಟ್ಟಾರ ನೋಡಿ ಸರ್, ನಾನು ಇಲ್ಲ ಅನ್ಕೊಂಡಿದ್ದೀನಿ, ನೋಡಿ ಸರ್ ಅಂತ. ರಾತ್ರೆಲ್ಲ ಹಣೆ ಕೆಚ್ಕೊಂಡು ಓಡಾಡಿ, ಅಯ್ಯಯ್ಯೋ ಇದು ಈ ಪರಿಸ್ಥಿತಿ ಬಂತಲ್ಲಪ್ಪ ಅಂತ. ಹಂಗೂ ಅಲ್ಲೆಲ್ಲ ಕೇಳಿವೆ, ಸರ್ ನಮ್ಮ ಸಿನಿಮಾ ಹೆಂಗ್ ಓಡ್ತಿದೆ ಅಂತ. ಅಯ್ಯೋ ಸಿನಿಮಾ ಇರ್ಲಿರಪ್ಪ, ದೊಡ್ಡ ಕಾಂಟ್ರವರ್ಸಿ ಆಗಿ ಕೂತಿದ್ದೆ, ಎಲ್ಲರಿಗೂ ಬೈಕ್ ಕೂತಿದ್ಯಲ್ಲ ನೀನು ಅನ್ನೋರಲ್ಲಿ. ಏನೇನೋ ತಲೆ ಭಯಂಕರ ಡಿಪ್ರೆಷನ್. ಆ ಜೈಲೊಳಗೆ ಎಷ್ಟು 70 ಜನ ಇದ್ರು ನನ್ನ ಇದರಲ್ಲಿ. ಓಕೆ. ಬ್ಯಾರಕ್. ಇದು ಕ್ವಾರಂಟೈನ್ ಅಲ್ಲಿ ಇದ್ವಿ. ಹಾ, ಕ್ವಾರಂಟೈನ್ ಕರೆಕ್ಟ್. ಅಲ್ಲೇನು ಕಿಟಕಿ ಬಾಗ್ಲೆಲ್ಲ ಇಲ್ಲ, ಮಾಮೂಲಿ ಒಂದೊಂದು ಕಂಬಿ ಇರ್ತಾವ ಅಷ್ಟೇ. ಎಲ್ಲದ್ರಲ್ಲೂ ಅಷ್ಟೇ ಸರ್, ನೀವೇನೇ ನಿಮಗೆ ಸ್ಪೆಷಾಲಿಟಿ ಕೊಡ್ಲಿ ಜೈಲಲ್ಲಿ, ಜೈಲೇ